ಸರ್ 1,75,000 ಕೊಡಿ ಗಾಡಿ ಮನೆಗೆ ತೊಗೊಂಡೋಗ್ತಾರೆ. ಬಂಪರ್ ಆಫರ್ ಬರೀ ನೀವು 60-70 ಸಾವಿರ ಕೊಟ್ಟು ಗಾಡಿ ತಗೊಂಡು ಹೋಗ್ಬೋದು. ನನ್ನ ಪ್ರಕಾರ ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. ಫುಲ್ಲಿ ಲೋಡೆಡ್ ಅಂತ ಹೇಳ್ಬೋದು. 3-4 ಲಕ್ಷ ಕೊಡ್ತೀನಿ, ಎಷ್ಟಾಗತ್ತೆ ಬೇಗ ಬನ್ನಿ ತಗೊಂಡು ಹೋಗ್ತಾರೆ. 1 ಲಕ್ಷ ಕಡಿಮೆ ಬಜಾರಿಂದ ಕೊಡ್ತಾ ಇದೀವಿ. ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಇದೆ, ಬೀಗ ಬರೀ ಸ್ಟಾರ್ಟ್ ಮಾಡ್ಕೊಂಡು ತಗೊಂಡು ಹೋಗ್ಬೇಕು ನೀವು ಗಾಡಿ. 5,40,000 ಕೊಡ್ತೀನಿ, 4.25 ಲಕ್ಷ ಲೋನ್ ಆಗಿಬಿಡುತ್ತೆ. 19 ಮಾಡಲ್ ಇಡೀ ಬೆಂಗಳೂರಿಗೆ ಚಾಲೆಂಜ್. ಬರೀ 9 ಲಕ್ಷ ಕೊಡಿ ಗಾಡಿ ಮನೆಗೆ ತಗೊಂಡು ಹೋಗ್ತಾ ಇರಿ, ಬೇಗ ಬನ್ನಿ ಸರ್. ಸರ್ ಮೊದಲನೇ ಗಾಡಿನೇ ಒಂದು ಮಹೇಂದ್ರ ಥಾರ್ ಇದೆ ಸರ್. ಸರ್ ಒಳ್ಳೆ ಸ್ಟಾಕ್ ತಗೋ ಬಂದಿದ್ದೀನಿ. ಒಂದು ಆನೆಯಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ. ಮಹೀಂದ್ರ ಥಾರ್ 4x4 ಹಾಟ್ ಟಾಪ್ ಅಂತ ಹೇಳ್ಬೋದು, ಟಾಪ್ ಎಂಡ್. ಮತ್ತು ಇನ್ನು ಪೆಟ್ರೋಲ್ ವೇರಿಯಂಟ್ 17,000 ಹೊಡೈತೆ ಸರ್. ಬರೀ 17,000 ಕಿಲೋಮೀಟರ್ಸ್ ಹೊಡೈತೆ. ಗಾಡಿ ಮಾತ್ರ ತುಂಬಾ ಸಕ್ಕತ್ತಾಗಿದೆ. ಟಚ್ ಸ್ಕ್ರೀನ್ ಸಿಸ್ಟಮ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟು ಮತ್ತು ಸ್ಟೆಪ್ನಿಗಳು ನೋಡಿ. ಇನ್ನ ಕವರ್ ಬಿಚ್ಚಿಲ್ಲ ಸರ್, ಹೊಸ ಗಾಡಿ ಅಂತ ಹೇಳ್ಬೋದು. ಯಾರು ಥಾರ್ ಲವರ್ಸ್ ತುಂಬಾ ಜನರು ಇದ್ದಾರೆ, ಅವ್ರಿಗೋಸ್ಕರ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಮಿಸ್ ಮಾಡಕ್ ಹೋಗ್ಬೇಡಿ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಐತೆ ಗಾಡಿ. ಮಹೀಂದ್ರ ಥಾರ್ 4x4 ಪೆಟ್ರೋಲ್ ವೇರಿಯಂಟ್ ಬರೀ 17,000 ಹೊಡೈತೆ. ಸೆಕೆಂಡ್ ಓನರ್, 2022 ಮಾಡಲ್, 2022 ಮಾಡಲ್. ಎಷ್ಟಾಗತ್ತೆ ಬೇಗ ಬನ್ನಿ. ಆಲ್ಮೋಸ್ಟ್ ಲೋನ್ ಆಗುತ್ತೆ. ಒಂದು 2-3 ಲಕ್ಷ ನೀವು ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಮಿಕ್ಕಿದ್ದು ನಿಮಗೆ ಲೋನ್ ಆಗ್ಬಿಡುತ್ತೆ. ಅದು ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ಇನ್ನ ಜಾಸ್ತಿನೂ ಸಿಗ್ಬೋದು, ಬಟ್ ಕಮಿಟ್ಮೆಂಟ್ ಕೊಡಕ್ ಆಗಲ್ಲ. ಪ್ರೈಸ್ ಏನಾಯ್ತು ಸರ್? ಸರ್ ಪ್ರೈಸ್ ಒಂದು ಒಳ್ಳೆ ಆಫರ್ ಅಂತ ಹೇಳ್ಬೋದು ಸರ್. 1 ಲಕ್ಷ ಕಡಿಮೆ ಬಜಾರಿಂದ ಕೊಡ್ತಾ ಇದ್ದೀವಿ. ಬೇಕಾದ್ರೆ ಒಂದ್ಸಲಿ ಚೆಕ್ ಮಾಡ್ಕೊಂಡು ಆಮೇಲೆ ಬನ್ನಿ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ಬರೀ 13.5 ಲಕ್ಷ, 13,50,000ಗೆ ಕೊಡ್ತೀವಿ. ಆನ್ ಟೇಬಲ್ ಬೇಕಾದ್ರೆ ಇನ್ನೂ ಸಣ್ಣ ಪಟ್ಟ ಹೆಚ್ಚು ಕಡಿಮೆ ಮಾಡೋಣ. ಎಷ್ಟಾಗತ್ತೆ ಬೇಗ ಬನ್ನಿ, ಈ ಗಾಡಿನ ತಗೊಂಡು ಹೋಗ್ತಾರೆ. ಓಕೆ, ಇದು ಹಾಗೆ ಸಿಲ್ವರ್ ಕಲರ್ ಒಂದು XUV 500 ಇದೆ ಸರ್. ಸರ್ XUV 500 ನಿಮಗೆ ಇದು W7 ವೇರಿಯಂಟ್ ಡೀಸೆಲ್ ಗಾಡಿ. 4 ಮ್ಯಾಗ್ವಿಲ್ ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟು ಎಲ್ಲ ಬರುತ್ತೆ. ಗಾಡಿ ನೀವು ಹೊಸ ಶೇಪಲ್ಲಿ ಬರ್ಬೋದು, ಯಾಕಂದ್ರೆ ಇದು 2019 ಮಾಡಲ್ ಇದ್ದಾಗ. ಗಾಡಿ ಮಾತ್ರ ನಿಮಗೆ 94,000 ಹೊಡೈತೆ. ತುಂಬಾ ಸಖತ್ತಾಗಿ ಮೇಂಟೈನ್ ಮಾಡೋರೆ ಗಾಡಿ. 4 ಟೈರ್ ಫ್ರೆಶ್ ಕಂಡೀಷನ್ ಇದೆ. ಆಲ್ಮೋಸ್ಟ್ ಲೋನೇ ಆಗುತ್ತೆ, ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. ಸೊ ನಿಮಗೆ ಡಿಫಾಗರ್ ವೈಪರ್ ಎಲ್ಲಾನು ಇದೆ ಗಾಡಿಲಿ. ಬಾಡಿ ಲೈನ್ ಕೂಡ ಸಖತ್ತಾಗಿ ಮೇಂಟೈನ್ ಮಾಡಿದ್ರೆ. 2019 ಅಲ್ಲ ಸರ್ ಇದು? ಸರ್ 2019 ಮಾಡಲ್ W7 ವೇರಿಯಂಟ್ ಸರ್ ಇದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡೋರೆ ಕಸ್ಟಮರ್. ಸಖತ್ತಾಗಿದೆ. ಎಷ್ಟಾಗತ್ತೆ ಬೇಗ ಬನ್ನಿ, ಗಾಡಿ ತಗೊಂಡು ಹೋಗ್ತಾರೆ ಸರ್. ಬಂಪರ್ ಆಫರ್ಗೆ ಕೊಡ್ತೀನಿ ಸರ್. ಬರೀ 9 ಲಕ್ಷ ಕೊಡಿ ಗಾಡಿ ತಗೊಂಡು ಹೋಗಿ ಸರ್. 19 ಮಾಡಲ್ ಗಾಡಿ, 19 ಮಾಡಲ್ ಇಡೀ ಬೆಂಗಳೂರಿಗೆ ಚಾಲೆಂಜ್. ಬರೀ 9 ಲಕ್ಷ ಕೊಡಿ ಗಾಡಿ ಮನೆಗೆ ತಗೊಂಡು ಹೋಗ್ತಾ ಇರಿ, ಬೇಗ ಬನ್ನಿ ಸರ್. ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ವೈಟ್ ಕಲರ್ ಒಂದು XUV 500 ಇದೆ ಸರ್. ಸರ್ ತುಂಬಾ ಸಖತ್ತಾಗಿದೆ, ಬಿಳಿ ಆಣೆ, ಏನ್ ಮಾತಾಡಂಗಿಲ್ಲ. 2014 ಮಾಡಲ್ W8 ವೇರಿಯಂಟ್ ಮಹೀಂದ್ರ XUV 500 W8 ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಮತ್ತು ಮೇಲೆ ನೋಡಬಹುದು ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಕ್ಯಾರಿಯರ್ ಹಾಕಿದ್ದಾರೆ ಸರ್ ಇವರು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡೋರೆ. ಫುಲ್ಲಿ ಲೋಡೆಡ್ ಗಾಡಿ ಅಂತ ಹೇಳ್ಬೋದು. ಸಖತ್ತಾಗಿದೆ. ಸಿಂಗಲ್ ಓನರ್ ಸರ್. ಓಡಿರೋದು 70,000 ಚಿಲ್ಲರೆ. 2014 14 ಮಾಡಲ್ ಸಿಂಗಲ್ ಓನರ್ ವಿತ್ KA ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ. ಬರೀ 6,75,000 ಕೊಡಿ. ಆನ್ ಟೇಬಲ್ ನಿಮಗೆ ವಿತ್ KA ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ. ಆಲ್ಮೋಸ್ಟ್ ನಿಮಗೆ 5-5.5 ಲಕ್ಷವರೆಗೂ ಲೋನ್ ಆಗಿಬಿಡುತ್ತೆ, ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. ಬರೀ 1 ಲಕ್ಷ ಕೊಡಿ ಗಾಡಿ ಮನೆಗೆ ತಗೊಂಡು ಹೋಗ್ತಾರೆ ಸರ್. ಓಕೆ, 6,75,000ಕ್ಕೆ 675 ಕೊಡ್ತೀವಿ. ಫುಲ್ ವಿತ್ KA ಅಲ್ಲ, ಕರ್ನಾಟಕ ವಿತ್ NOC ಅಲ್ಲ, ವಿತ್ NOC ಅಲ್ಲ, ವಿತ್ KA ರಿಜಿಸ್ಟ್ರೇಷನ್, ಸಿಂಗಲ್ ಓನರ್, 2014 ಮಾಡಲ್. ಬೇಗ ಬನ್ನಿ, ಈ ಗಾಡಿನ ತಗೊಂಡು ಹೋಗ್ತಾರೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹೋಂಡಾ CR-V ಇದೆ ಸರ್. ಹೌದು ಸರ್, 2008 ಮಾಡಲ್, ಸಿಂಗಲ್ ಓನರ್, ಆಟೋಮೆಟಿಕ್ ಇರೋದು ನಮ್ಮ ಹತ್ರ. ಪೆಟ್ರೋಲ್ ಗಾಡಿ CR-V. ಸುಮಾರು ಯೂನಿಕ್ ಕಸ್ಟಮರ್ಸ್ ಇದ್ದಾರೆ ಸರ್ ಪರ್ಚೇಸ್ ಮಾಡಕ್ಕೆ ಇವತ್ತವರೆಗೂ. ಒಂದು ಕ್ಲಾಸ್ ಗಾಡಿ ಅಂತ ಹೇಳ್ಬೋದು. ಇಂಟೀರಿಯರ್ ಹಾಗೆ ನೀವು ತೋರಿಸಬಹುದು. 4x4 ಸರ್ ಇದು? ಸರ್ ಇದು ಒಂದು 4x2 ಇರ್ಬೋದು ಸರ್ ಇದು ಪ್ರಕಾರ, ಬಟ್ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಒಂದ್ಸಲಿ ಇಲ್ಲಿ ಬನ್ನಿ, ನಿಮಗೆ ಪೂರ್ತಿ ಡೀಟೇಲ್ಸ್ ಕೊಡ್ತೀನಿ. 2008 ಮಾಡಲ್, ಸಿಂಗಲ್ ಓನರ್, 1 ಲಕ್ಷ ಕಿಲೋಮೀಟರ್ ಓಡೈತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಮ್ಯಾಗ್ವಿಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಇದಕ್ಕೆ ಲೋನ್ ಆಗಲ್ಲ, ಯಾಕಂದ್ರೆ 2008 ಮಾಡಲ್ ಇದು. ಸನ್ ರೂಫ್ ಸಮೇತ ಕೊಡ್ತೀನಿ. ಬ್ಲ್ಯಾಕ್ ಬ್ಯೂಟಿ, ತುಂಬಾ ಸಖತ್ತಾಗಿದೆ, ಮಾತಾಡಂಗಿಲ್ಲ. ಪ್ರೈಸ್ ಏನಿದೆ ಸರ್? ಸರ್ ಆಫರ್ ಪ್ರೈಸ್ ಅಂತ ಹೇಳ್ಬೋದು. ಒಂದು ಯೂನಿಕ್ ಗಾಡಿ 3.25 ಲಕ್ಷ ಕೊಟ್ಬಿಡ್ತೀವಿ ಸರ್. 3 ಲಕ್ಷಕ್ಕೆ ಇಷ್ಟು ದೊಡ್ಡ ಗಾಡಿ? ಹೌದು ಸರ್. ಗಾಡಿ ಮಾತ್ರ ಮಾತಾಡಂಗಿಲ್ಲ, ಲಕ್ಸುರಿ ಗಾಡಿ, ಲಕ್ಸುರಿ ಸೆಗ್ಮೆಂಟ್ ಅಲ್ಲಿ ಬಂದ್ಬಿಡುತ್ತೆ ಇದು. ಓಕೆ ನೋಡಿ, 3.25 ಲಕ್ಷಕ್ಕೆ ಒಂದು ಲಕ್ಸುರಿ ಸೆಗ್ಮೆಂಟ್ ಗಾಡಿ. ಹೌದು, ಅದು ಆಟೋಮೆಟಿಕ್ ಪೆಟ್ರೋಲ್ ವೇರಿಯಂಟ್, ಒಳ್ಳೆ ಗಾಡಿ. ಸಿಂಗಲ್ ಓನರ್, ಸಿಂಗಲ್ ಓನರ್ ಗಾಡಿ. ಹೌದು, ಸಿಂಗಲ್ ಓನರ್, ಆಟೋಮೆಟಿಕ್, 8 ಮಾಡಲ್, ಸನ್ ರೂಫ್ ಸಮೇತ ಎಲ್ಲ ಫುಲ್ಲಿ ಲೋಡೆಡ್ ಅಂತ ಹೇಳ್ಬೋದು. 3-4 ಲಕ್ಷ ಕೊಡ್ತೀನಿ. ಎಷ್ಟಾಗತ್ತೆ ಬೇಗ ಬನ್ನಿ ತಗೊಂಡು ಹೋಗ್ತಾರೆ. 2008 ಮಾಡಲ್ ಸ್ವಿಫ್ಟ್ ತಗೋತೀನಿ ಅಂದ್ರೆ ಮಿನಿಮಮ್ 2.5 ಲಕ್ಷ ಕೊಡಬೇಕು. 25,000 ಹಾಕಿದ್ರೆ ಆರಾಮಾಗಿ ಒಂದು ಒಳ್ಳೆ ಗಾಡಿ ತಗೊಂಡು ಹೋಗ್ಬೋದು. ಹೌದು ಸರ್, ಒಂದು ಒಳ್ಳೆ ಪ್ರೀಮಿಯಂ ಲಕ್ಸುರಿ ತರ ಇದೆ ಗಾಡಿ. ಆರಾಮಾಗಿ ಸ್ಪೇಸ್, ಬೂಟ್ ಸ್ಪೇಸ್, ಕ್ಯಾಂಪಿಂಗ್ ಮಾಡಕ್ಕೂ ಇಂದ್ರೆ ಒಂದು ಟೇಬಲ್ ಕೂಡ ಬರುತ್ತೆ ನಿಮಗೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಫೋರ್ಡ್ ಫಿಯೆಸ್ಟಾ ಬ್ಲಾಕ್ ಕಲರ್ ಸರ್. ಸರ್ ಬ್ಲಾಕ್ ಬ್ಯೂಟಿ ತುಂಬಾ ಸಖತ್ತಾಗಿದೆ. ಇದು ಕೂಡ ನಿಮಗೆ ಸಿಂಗಲ್ ಓನರ್, 2009 ಮಾಡಲ್, 2009 ಮಾಡಲ್, ಸಿಂಗಲ್ ಓನರ್, 91,000 ಹೊಡೈತೆ, 91,000 ಹೊಡೈತೆ. ಡೀಸೆಲ್, 20-22 ಮೈಲೇಜ್ ಹೊಡತ್ತೆ. ZX ವೇರಿಯಂಟ್, 4 ನಿಮಗೆ ಮ್ಯಾಗ್ವಿಲ್ ಹಾಕಿದ್ರೆ, ಅದು ಔಟ್ ಆಫ್ ಮಾರ್ಕೆಟ್ ಹಾಕಿರೋದವರು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಗಾಡಿ ಮಾತ್ರ ಸಖತ್ತಾಗಿದೆ ಸರ್, ಮಾತಾಡಂಗಿಲ್ಲ ಗಾಡಿ ಬಗ್ಗೆ.
ಮ್ಯಾನುವಲ್ ಬುಕ್ ಕೂಡ ಇದೆ ಇದು. ಓಕೆ, ವಿತ್ ಮ್ಯಾನುವಲ್ ಬುಕ್ ಕೂಡ ಇದೆ. ಮ್ಯಾನುವಲ್ ಬುಕ್ ಇದೆ. ಆ ತರ ಕಸ್ಟಮರ್ ಮೇಂಟೈನ್ ಮಾಡೋರೆ. 2009 ಮಾಡಲ್ ಸಿಂಗಲ್ ಓನರ್. 2009 ಮಾಡಲ್ ಹೇಳಿದ ತಕ್ಷಣ ನಿಮಗೆ ಮೈಂಡಲ್ಲಿ ಏನು ಬರುತ್ತೆ? FC. ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಇದೆ. ಬೀಗ ಬರೀ ಸ್ಟಾರ್ಟ್ ಮಾಡ್ಕೊಂಡು ತಗೊಂಡೋಗ್ಬೇಕು ನೀವು ಗಾಡಿ. ಲೋನ್ ಅವೈಲೇಬಲ್ ಇದಕ್ಕೆ ಇಲ್ಲ ಸರ್, ಓಪನ್ ಆಗಿ ಹೇಳ್ತಾ ಇದೀನಿ, ಲೋನ್ ಕೊಡಲ್ಲ, ಕ್ಯಾಶ್ ಮಾತ್ರ. 2009 ಮಾಡಲ್ ಇದು. ಓಕೆ, ಪ್ರೈಸು 2,15,000 ಒಂದೇ ಬೆಲೆ. ಒಂದೇ ಬೆಲೆನೆ? ಒಂದೇ ಬೆಲೆ. ಗಾಡಿನ ನೀವು ಬೇರೆಯವರು ಏನ್ ಮಾಡ್ತಾರೆ ಗೊತ್ತಾ? 1.5 ಅಲ್ಲಿ ಸಿಗ್ತದೆ, 1.40 ಸಿಗ್ತದೆ ಅಂತ ಹೇಳ್ತಾರೆ. ಅದೇ ನೀವು ಗುಜ್ರಿಗೆ ಹೋಗ್ಬಿಟ್ರೆ ಅದೇ ಸಿಗೋದು. ಓನರ್ ಎಷ್ಟು ದಿನ ಲೆಕ್ಕ ಹಾಕ್ಬೇಕು ಸರ್? ಹಾಕೊಳ್ಳಿ, ಸಿಂಗಲ್ ಓನರ್ ಸರ್, ಮ್ಯಾನುವಲ್ ಬುಕ್ ಇದೆ, ರೆಕಾರ್ಡೆಡ್ ಗಾಡಿ. ಹೆಂಗೈತೆ ಗೊತ್ತಾ ಗಾಡಿ? ಕಸ್ಟಮರ್ ಹೆಂಗ್ ನೋಡ್ಕೊಂಡಿದ್ರ ಗಾಡಿ, ಎಂಟಿಗೆ ನೋಡ್ಕೊಂತೀರಲ್ಲ ಆ ತರ ಗಾಡಿಗೆ ನೋಡ್ಕೊಂಡವನೇ ಅವನು. ಓಕೆ, ಸೊ ಈ ತರ ಚಿಂದಿ ಗಾಡಿ ಅಂತ ಹೇಳ್ಬೋದು ಒಂದು ಫಾರ್ಡ್ ಫಿಯೆಸ್ಟಾ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಡಿಮ್ಯಾಂಡೆಡ್ ಗಾಡಿ ಸರ್. ಹೌದು ಸರ್, ಇದು ಕೂಡ ನೋಡಿ ಸಿಂಗಲ್ ಓನರ್, 2017 ಮಾಡಲ್, 2017 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. 46,000 ಓಡೈತೆ. ಪೆಟ್ರೋಲ್ ಗಾಡಿ, VXi ವೇರಿಯಂಟ್, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. 16-17 ಆರಾಮಾಗಿ ಮೈಲೇಜ್ ಕೊಡುತ್ತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಇದೇ ಫೈನಲ್ ಇಯರ್ ಅಂತ ಹೇಳ್ಬೋದು. 17 ಮಾಡಲ್, 18ಇಂದ ನಿಮ್ಗೆ ಆಪಲ್ ಶೇಪ್ ಬಂತು. ಹೌದು. ಇದು 17 ಮಾಡಲ್, 46,000 ಹೊಡೆಯುತ್ತೆ. ಸೆಕೆಂಡ್ ಓನರ್, ಪೆಟ್ರೋಲ್ ಗಾಡಿ. 4.5 ಲಕ್ಷವರೆಗೂ ಲೋನೇ ಆಗ್ಬಿಡುತ್ತೆ. ಬರೀ 5,40,000 ಕೊಡಿ ಗಾಡಿ ಮನೆಗೆ ತಗೊಂಡೋಗಿ ಸರ್. 17 ಮಾಡಲ್ ಗಾಡಿ ಸರ್. 2017 ಮಾಡಲ್, ಪೆಟ್ರೋಲ್, ಸೆಕೆಂಡ್ ಓನರ್, 46,000 ಹೊಡೆಯುತ್ತೆ ಅಷ್ಟೇ. 5,40,000 ಕೊಡ್ತೀನಿ, 4.25 ಲಕ್ಷ ಲೋನೇ ಆಗ್ಬಿಡುತ್ತೆ. ಎಷ್ಟಾಗತ್ತೆ ಬೇಗ ಬನ್ನಿ ತಗೊಂಡೋಗ್ಬಿಡಿ. ಓಕೆ, ನೀವು ಒಳ್ಳೆ ಚಾನ್ಸ್ ಪ್ರೈಸ್ ಅಲ್ಲಿ ಇದೆ ಅಂತ ಹೇಳ್ಬೋದು ನಿಮಗೆ ಗಾಡಿ. ಹೌದು. ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡಾ ಸಿವಿಕ್, ಹುಡುಗರಿಗಂತಾನೆ ಫೇಮಸ್ ಗಾಡಿ ಇದು ಸರ್. ಹೌದು ಸರ್, ಒಂದ್ ಒಳ್ಳೆ ಯೂತ್ಗೆ, ಹುಡುಗರು ಶೋಕಿ ಮಾಡೋರಿಗೆ ಮತ್ತು ಒಂದ್ ಒಳ್ಳೆ ಫ್ಯಾಮಿಲಿಗೋಸ್ಕರ ತಗೋಬಹುದು. ಇದು ತಗೊಳ್ಳೋರು ಮೈಲೇಜ್ ಕೇಳಲ್ಲ. ಹೌದು. 2010 ಮಾಡಲ್, 2010 ಮಾಡಲ್, ಥರ್ಡ್ ಓನರ್ ಆಗಿದೆ. ಗಾಡಿ ಮಾತ್ರ ಚೆನ್ನಾಗಿದೆ. 360 ಡಿಗ್ರಿ ಕ್ಯಾಮ್ರಾನು ಇದೆ ಇದರಲ್ಲಿ. ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಬರುತ್ತೆ. SMT ವೇರಿಯಂಟ್, ಒರಿಜಿನಲ್ ಸೀಟ್ ಕವರ್ಸ್ ಕಂಪನಿಯಿಂದ ಹೆಂಗ್ ಬಂತು ಹಂಗೆ ಐತೆ. 2010 ಮಾಡಲ್. 2010 ಮಾಡಲ್ ಹೋಂಡಾ ಸಿವಿಕ್. ಹೌದು ಸರ್. ಪ್ರೈಸು ಸರ್ 295 ಕೊಡ್ತೀನಿ, ಚಾಲೆಂಜಿಂಗ್ ಪ್ರೈಸ್. ಹೋಂಡಾ ಸಿವಿಕ್. ಹೌದು. ಒಂದ್ಸಲಿ ಬಂದು ಗಾಡಿ ನೋಡಿ, ಏನೇನು ಸರ್ವಿಸ್ ಮಾಡಿದ್ದೀವಿ, ಚೀಟಿ ಸಮೇತ, ಪಾರ್ಟ್ ಸಮೇತ ತೋರಿಸ್ತೀವಿ. ಕ್ಲಚ್ ಎಲ್ಲ ಹೊಸದು, ಅಪ್ ಟು ಡೇಟ್ ಗಾಡಿ ಇದೆ. ಎಷ್ಟಾಗುತ್ತೆ ಬೇಗ ಬನ್ನಿ. 2,95,000 ತಗೊಂಡು ಹೋಗ್ತಾರೆ, ಬೇಗ ಬನ್ನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು i20 ಇದೆ ಸರ್. i20 ಇದು ನಿಮಗೆ ಪೆಟ್ರೋಲ್ ವೇರಿಯಂಟ್, 18ವರೆಗೂ ಆರಾಮಾಗಿ ಮೈಲೇಜ್ ಕೊಡುತ್ತೆ. ಮೇಂಟೆನೆನ್ಸ್ ಎಲ್ಲ ನಿಮಗೆ ಗೊತ್ತಿದೆ, ನಾನು ಏನು ಹೇಳೋದು ಪ್ರಯೋಜನನೇ ಇಲ್ಲ. ಹೌದು. 63,000 ಹೊಡೈತೆ. ಸಿಂಗಲ್ ಓನರ್, 2011 ಮಾಡಲ್. ಲೋನ್ ಇದಕ್ಕೆ ಆಗಲ್ಲ, ಪ್ರೈವೇಟ್ ಲೋನ್ ಆಗುತ್ತೆ. ಅದು ನೀವು ವಿತಿನ್ 18-20 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇದ್ರೆ ಮಾತ್ರ ಸಿಗೋದು. ಅದು 1.5 ಲಕ್ಷವರೆಗೂ, 1.40ವರೆಗೂ ಸಿಗುತ್ತೆ ಅಷ್ಟೇ. ಓಕೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಆಸ್ಟಾ ಸರ್ ಇದು. ಆಸ್ಟಾ ಅಂದ್ರೆ ಟಾಪ್ ಎಂಡ್, ಏನ್ ಮಾತಾಡಂಗಿಲ್ಲ. ಗಾಡಿ ಮಾತ್ರ ಚೆನ್ನಾಗಿ ಮೇಂಟೈನ್ ಮಾಡೋರೆ. 2011 ಮಾಡಲ್, ಒಳ್ಳೆ ಆಫರ್, ಬಂಪರ್ ಆಫರ್ ಅಂತ ಹೇಳ್ಬೋದು. ಯಾರು ನಿಮಗೆ ಕೊಡೋದೇ ಇಲ್ಲ ಈ ಗಾಡಿ. ಎಷ್ಟಿಗೆ ಸರ್? ಸರ್ 2,75,000 ಒಂದೇ ಒಂದು ಫೈನಲ್ ಪ್ರೈಸ್ ಸರ್, ಅದರಿಂದ ಕಡಿಮೆ ಆಗಲ್ಲ. 11 ಮಾಡಲ್ ಗಾಡಿ, 11 ಮಾಡಲ್, ಸಿಂಗಲ್ ಓನರ್, 3,03,10ಗೆ ಸೇಲ್ ಆಗೋ ಗಾಡಿ. ಫೈನಲ್ ಆನ್ ಟೇಬಲ್, ಕಡಿಮೆ ಆಗಲ್ಲ. ಓಪನ್ ಆಗಿ ಹೇಳ್ತಾ ಇದೀನಿ ಸರ್. ಓಕೆ. 2,75,000. ಕನ್ಫ್ಯೂಸ್ ಆಗಬೇಡಿ, ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ಕೊಡ್ತಾ ಇರೋದು. 275 ಫೈನಲ್ ಆಗುತ್ತೆ. ಒಂದೇ ಫೈನಲ್. ಎಷ್ಟಾಗುತ್ತೆ ಬೇಗ ಮನೆ ತಗೊಂಡು ಹೋಗ್ತಾರೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ಒಂದು ಸ್ವಿಫ್ಟ್ ಡಿಸೈರ್ ಇದೆ. ಸೊ ಆಪಲ್ ಶೇಪ್ ಸರ್. ಸರ್ ಆಪಲ್ ಶೇಪ್ ಕೂಡ ಇದೆ, ಮತ್ತು ಸಿಂಗಲ್ ಓನರ್ ಇದೆ, ಮತ್ತು ಆಟೋಮೆಟಿಕ್ ಇದು. ಓಕೆ, ಸೊ ನೋಡ್ತಾರೆ 2017 ಮಾಡಲ್, ಸಿಂಗಲ್ ಓನರ್, ಆಟೋಮೆಟಿಕ್, ಡೀಸೆಲ್ ಗಾಡಿ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಲೋನು ಕೂಡ ಅವೈಲೇಬಲ್ ಇದೆ ಸರ್ ಗಾಡಿಗೆ. ಮಾತಾಡಂಗಿಲ್ಲ ಗಾಡಿ ಬಗ್ಗೆ ನೀವು. ಸೊ ನಿಮಗೆ ಡಿಫಾಗರ್ ಎಲ್ಲ ಇದೆ ಗಾಡಿಲಿ. ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70-80% ಟೈರ್ಸ್ ಇದೆ. ಸ್ವಿಫ್ಟ್ ಡಿಸೈರ್ ಆಟೋಮೆಟಿಕ್, ಪೆಟ್ರೋಲ್ ಅಲ್ಲ ಸರ್ ಇದು? ಡೀಸೆಲ್ ಆಟೋಮೆಟಿಕ್. ಹೌದು. ಓಕೆ, ಸೊ ಚಿಂದಿ ಅಂದ್ರೆ ಚಿಂದಿ ಪ್ರೈಸ್. ಚಿಂದಿ ಅಂದ್ರೆ ಚಿಂದಿ ಪ್ರೈಸ್, ಏನ್ ಮಾತಾಡಂಗಿಲ್ಲ. 17 ಮಾಡಲ್, ಸಿಂಗಲ್ ಓನರ್, ಸಖತ್ತಾಗಿದೆ ಸರ್. 5,40,000 ಕೊಟ್ಬಿಡ್ತೀನಿ ಸರ್. ಸರ್ ಇದಕ್ಕೂ ಫೈನಲ್ ನೋಡ್ಬೋದು ನೀವು. ಇದು HR ರಿಜಿಸ್ಟ್ರೇಷನ್, ಕರ್ನಾಟಕ ರಿಜಿಸ್ಟ್ರೇಷನ್ ಬಗ್ಗೆ ಮಾತಾಡ್ತಾ ಇರೋದು ನಾನು. ವಿತ್ NOC ಅಲ್ಲ ಇದು? ವಿತ್ NOC ಇಲ್ಲ, ವಿತ್ KA ರಿಜಿಸ್ಟ್ರೇಷನ್. 540 ಕೊಡಿ, ಆನ್ ಟೇಬಲ್ ಬನ್ನಿ, ವಿತ್ KA ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ. ಎಷ್ಟಾಗತ್ತೆ ಬೇಗ ಬನ್ನಿ, GS ಕಾರ್ ಒಳಗೆ ತಗೊಂಡು ಹೋಗ್ತಾರೆ ಅಷ್ಟೇ. ಸೊ 2018 ಮಾಡಲ್ ಗಾಡಿ, ಡೀಸೆಲ್ ಆಟೋಮೆಟಿಕ್ ಗಾಡಿ, ನಿಮಗೆ ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇರೋದು. ಸೊ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬಿಡಿ, ವಿತ್ NOC ಅಲ್ಲ, ವಿತ್ KA ಕೊಡ್ತಾರೆ ಸರ್. ಸೊ ನಮ್ಮ ಮುಂದೆ ಒಂದು ಸಿಲ್ವರ್ ಕಲರ್ ಒಂದು i20 ಇದೆ ಸರ್. ಸರ್ ಇದು ಕೂಡ 2011 ಮಾಡಲ್ i20. ಇದು ಸೆಕೆಂಡ್ ಓನರ್ ಆಗಿದೆ. 69,000 ಓಡೈತೆ. ಇದು ನಿಮ್ಗೆ DL ರಿಜಿಸ್ಟ್ರೇಷನ್, ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೀವಿ. ಅದು ಸೇರಿನೇ ಬೆಲೆ ಹೇಳ್ತೀನಿ, ಜಾಸ್ತಿ ಏನು ಕೊಡಬೇಡಿ. ಪೆಟ್ರೋಲ್ ಗಾಡಿ ಸಖತ್ತಾಗಿದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. ಗಾಡಿ ಮ್ಯಾಗ್ನಾ ವೇರಿಯಂಟ್ ಅಲ್ಲಿ ಇರ್ತದೆ. ತುಂಬಾ ಚೆನ್ನಾಗಿದೆ ಗಾಡಿ. ಪೆಟ್ರೋಲ್ ಗಾಡಿ, 2011 ಮಾಡಲ್, ಸೆಕೆಂಡ್ ಓನರ್. 2.5 ಲಕ್ಷ ಕೊಡಿ ತಗೊಂಡೋಗಿ ಸರ್. 11 ಮಾಡಲ್ ಗಾಡಿ ಸರ್. 11 ಮಾಡಲ್, ಅದು ವಿತ್ KA ರಿಜಿಸ್ಟ್ರೇಷನ್. 2,50,000 ಕೊಡಿ ಗಾಡಿ ಮನೆಗೆ ತಗೊಂಡೋಗಿ. KA ರಿಜಿಸ್ಟ್ರೇಷನ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರುತ್ತೆ. ಇಲ್ಲಾಂದ್ರೆ KA ಗೆ ಕನ್ವರ್ಟ್ ಆಗಲ್ಲ, RTO ಗೆ ಕೊಡಬೇಕು. ಅಂದ್ರೆ ಲೆಕ್ಕ ಏನಂದ್ರೆ ರನ್ನಿಂಗ್ ಇರುತ್ತೆ ಇನ್ಶೂರೆನ್ಸ್.
2,50,000 2,50,000 ಕೊಡಿ ಗಾಡಿ ಮನೆಗೆ ತೊಗೊಂಡು ಹೋಗ್ತಾರೆ ಅಷ್ಟೇ. ಓಕೆ, ಸೊ ಹಾಗೆ ಬಲೆನೋ ಸರ್ 2016 ಮಾಡಲ್ 2016 ಮಾಡಲ್ ಸಿಂಗಲ್ ಓನರ್ 65,000 ಹೊಡೈತೆ. ಡೆಲ್ಟಾ ವೇರಿಯಂಟು, 2 ಏರ್ ಬ್ಯಾಗ್ ಬರುತ್ತೆ, ಪೆಟ್ರೋಲ್ ಗಾಡಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಗಾಡಿ ಮಾತ್ರ ಸಖತ್ತಾಗಿದೆ, ಏನು ಮಾತಾಡೋಂಗಿಲ್ಲ ಗಾಡಿ ಬಗ್ಗೆ. ಸಿಂಗಲ್ ಹ್ಯಾಂಡೆಡ್ ಸರ್, ಮಾತಾಡೋಂಗಿಲ್ಲ. ಇದು ಕೂಡ 4 ಲಕ್ಷ 4.25 ಲಕ್ಷವರೆಗೂ ಲೋನ್ ಆಗುತ್ತೆ. 1 ಲಕ್ಷ 1.25 ಲಕ್ಷವರೆಗೂ ಅರೇಂಜ್ ಮಾಡಿದ್ರೆ ಗಾಡಿ ಮನೆಗೆ ಸಿಗುತ್ತೆ. ಅದು ಸಿಬಿಲು ಚೆನ್ನಾಗಿರಬೇಕು. ಓಕೆ, ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು ಪ್ರೈಸ್ 5,10,000 ಒಂದೇ ಬೆಲೆ ಸರ್. 5,10,000 5,10,000ಕ್ಕೆ ಇಯರ್ ಎಂಡಿಂಗ್ ಸೇಲ್ ಬಂಪರ್ ಆಫರ್. ಬರೀ ನೀವು 60-70,000 ಕೊಟ್ಟು ಗಾಡಿ ತೊಗೊಂಡು ಹೋಗ್ಬೋದು. ನನ್ನ ಪ್ರಕಾರ ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. 2016 ಮಾಡಲ್ ಸಿಂಗಲ್ ಓನರ್ ಡೆಲ್ಟಾ ವೇರಿಯಂಟು. ಎಷ್ಟಾಗುತ್ತೆ ಬೇಗ ಬನ್ನಿ, ಗಾಡಿ ಮನೆಗೆ ತೊಗೊಂಡು ಹೋಗ್ತಾರೆ ಅಷ್ಟೇ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರೆನಾಲ್ಟ್ ಟ್ರೈಬರು, ಆರೆಂಜ್ ಕಲರ್ ಸಖತ್ತಾಗಿದೆ ಸರ್. ಆರೆಂಜ್ ಕಲರ್ ಮತ್ತು 916 KDM ಕ್ಯಾರೆಟ್ 24 ಕ್ಯಾರೆಟ್ ಏನು ಹೆಸರು ಕೊಡ್ತಾರೆ ಕೊಡಿ. 7 ಸೀಟರ್ ಬಜೆಟ್ ಅಲ್ಲಿ ಬೇಕಂದ್ರೆ ಟ್ರೈಬರ್, ಅದು ಬರೀ 30,000 ಹೊಡೈತೆ ಅಷ್ಟೇ ಸರ್. 30,000 ಅಷ್ಟೇ? ಹೌದು, 2020 ಮಾಡಲ್ 2020 ಮಾಡಲ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಮ್ಯಾಗ್ವೀಲ್ ಇದೆ. RXZ ಅಲ್ಲಿ ಆಟೋಮೆಟಿಕ್ ಇದು 7 ಸೀಟರ್ ಗಾಡಿನ ನೋಡ್ಬೋದು. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ಗಾಡಿ ಮಾತ್ರ ಸಖತ್ತಾಗಿದೆ, ಮಾತಾಡಂಗಿಲ್ಲ. 2020 ಮಾಡಲ್, ಓಡಿರೋದು ಬರೀ 30,000. ಶೋರೂಮ್ ಹೋಗೋಣ, ಚೆಕ್ ಮಾಡೋಣ, ಆಮೇಲೆ ತಗೊಳ್ಳಿ. ರೆಕಾರ್ಡೆಡ್ ಮೈಲೇಜ್ ಅಂತ ಹೇಳ್ಬೋದು. ಓಕೆ, ಸೊ ಪ್ರೈಸ್ ಏನಿದೆ ಸರ್? ಸರ್ 1000cc ಮೈಲೇಜ್ ಒಳ್ಳೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಲ್ಮೋಸ್ಟ್ ಲೋನ್ ಆಗಿಬಿಡುತ್ತೆ. 4,65,000 ಒಂದೇ ಬೆಲೆ. ಸೊ 2020 ಮಾಡಲು 2020 ಮಾಡಲ್ ಆಫರ್ ಮಾಡಲು. ಆಫರ್ ಬೆಲೆ ಎಷ್ಟಾಗತ್ತೆ ಬೇಗ ಬನ್ನಿ ತೊಗೊಂಡು ಹೋಗ್ತಾರೆ ಅಷ್ಟೇ. ಓಕೆ, ಜಸ್ಟ್ 4,60,000ಕ್ಕೆ ನಿಮಗೆ ಒಂದು ರೆನಾಲ್ಟ್ ಟ್ರೈಬರು ಪೆಟ್ರೋಲ್ ವೇರಿಯಂಟು. ಹೌದು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಇದು 5. ಸೊ ನಮ್ಮ ಮುಂದೆ ಒಂದು ಕಿಯಾ ಸಾನೆಟ್ ಇದೆ, ಇದು ಡೀಟೇಲ್ ಸರ್. ಸರ್ ಕಿಯಾ ಸಾನೆಟ್ 2020 ಮಾಡಲ್ IMT ಅಂದ್ರೆ ನಿಮಗೆ ಗೇರ್ ಶಿಫ್ಟ್ ಮಾಡ್ಬೋದು, ಬರುತ್ತೆ. ಕ್ಲಚ್ ಬರಲ್ಲ. ಮ್ಯಾನ್ಯುವಲ್ ಪ್ಲಸ್ ಆಟೋಮೆಟಿಕ್ ಎರಡು ಹೇಳ್ಬೋದು ನೀವು. 2020 ಮಾಡಲ್ ಪೆಟ್ರೋಲ್ ವೇರಿಯಂಟ್, ಸೆಕೆಂಡ್ ಓನರ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಗಾಡಿ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುತ್ತೆ. ಏನು ಮಾತಾಡೋಂಗಿಲ್ಲ ಸರ್ ಗಾಡಿ ಬಗ್ಗೆ, ಸಖತ್ತಾಗಿದೆ ಗಾಡಿ. ಸೊ ಬಾಡಿ ಲೈನ್ ಕೂಡ ಸಖತ್ ಮೇಂಟೈನ್ ಮಾಡಿದ್ದಾರೆ. ರೇರ್ ನಿಮಗೆ ಡಿಫಾಗರ್ ಎಲ್ಲ ಬರುತ್ತೆ ಗಾಡಿಲಿ. ಹೌದು. ಸೊ ಕಿಯಾ ಸಾನೆಟ್ IMT ವೇರಿಯಂಟು. ಸೊ ಪ್ರೈಸ್ ಏನಾಗುತ್ತೆ ಸರ್ ಈ ಕಿಯಾ ಸಾನೆಟ್? ಸರ್ ಆಲ್ಮೋಸ್ಟ್ ಲೋನ್ ಆಗಿಬಿಡುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ. ಬರೀ 8 ಲಕ್ಷ ಕೊಡಿ ಸರ್. ಬರೀ 8 ಲಕ್ಷಕ್ಕೆ? ಬರೀ 8 ಲಕ್ಷ ಕೊಡಿ, ಗಾಡಿ ಮನೆಗೆ ತೊಗೊಂಡೋಗಿ. ಎಷ್ಟಾಗುತ್ತೆ ಬೇಗ ಬನ್ನಿ ತೊಗೊಂಡು ಹೋಗ್ತಾರೆ. ಅದು 2020 ಮಾಡಲ್ ಗಾಡಿ. ಹೌದು, 2020 IMT ನಿಮಗೆ ಸೆಕೆಂಡ್ ಓನರ್, ಪೆಟ್ರೋಲ್ ಆಗಿರ್ತದೆ. ಸಖತ್ತಾಗಿದೆ ಗಾಡಿ. 8 ಲಕ್ಷ ಕೊಡಿ, ಗಾಡಿ ಮನೆಗೆ ತೊಗೊಂಡು ಹೋಗ್ತಾರೆ ಅಷ್ಟೇ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ಕೋಡಾ ಫ್ಯಾಬಿಯಾ ಸರ್. ಸರ್ ಸ್ಕೋಡಾ ಫ್ಯಾಬಿಯಾ 2012 ಮಾಡಲ್ ಸಿಂಗಲ್ ಓನರು. ಬರೀ 42,000 ಹೊಡೈತೆ. ಪೆಟ್ರೋಲ್ ಗಾಡಿ, ಕ್ಲಾಸಿಕ್, 2 ಏರ್ ಬ್ಯಾಗ್ ಬರುತ್ತೆ. ಗಾಡಿ ಮಾತ್ರ ತುಂಬ ಚಿಂದಿ ಇದೆ. ವೈಟ್ ಕಲರಲ್ಲಿ ಸಖತ್ತಾಗಿ ಮೇಂಟೈನ್ ಮಾಡೋರೆ, ಏನು ಮಾತಾಡೋಂಗಿಲ್ಲ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. 2 ಏರ್ ಬ್ಯಾಗು, ರೇರ್ ಕ್ಯಾಮ್ರಾ, ಸೆನ್ಸರ್ ಎಲ್ಲ ಬರುತ್ತೆ. ಮಾತಾಡೋಂಗಿಲ್ಲ. ಎಷ್ಟಾಗುತ್ತೆ ಬೇಗ ಬನ್ನಿ ತೊಗೊಂಡೋಗಿ. ಬರೀ 2,75,000 ಕೊಡಿ. ಫ್ಯಾಬಿಯಾಗೆ 275 ಕೊಡಿ, ಗಾಡಿ ಮನೆಗೆ ತೊಗೊಂಡು ಹೋಗ್ತಾರೆ. ಎಷ್ಟಾಗುತ್ತೆ ಬೇಗ ಬನ್ನಿ. ಪೆಟ್ರೋಲ್ ಕ್ಲಾಸಿಕ್ ಫ್ಯಾಬಿಯಾ ಕೊಡ್ತೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಎಸ್ ಕ್ರಾಸ್ ಇದೆ ಸರ್. ಸರ್ ಎಸ್ ಕ್ರಾಸ್ ನಿಮಗೆ 2016 ಮಾಡಲ್ ಆಗಿರ್ತದೆ. 70,000 ಓಡೈತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. 1.6 ಟಾಪ್ ಆ್ಯಂಡ್ ಆಲ್ಫಾ ವೇರಿಯಂಟ್ ಇದ್ದು. ಮಾತಾಡಂಗಿಲ್ಲ, ಒಂದು ಒಳ್ಳೆ SUV ಅಂತ ಹೇಳ್ಬೋದು. ಎಷ್ಟಾಗತ್ತೆ ಬೇಗ ಬನ್ನಿ. ಬರೀ 5,75,000 5,75,000 ಕೊಡಿ. ಡೀಸೆಲ್ದು ಎಸ್ ಕ್ರಾಸ್ 16 ಮಾಡಲ್ ಕೊಡ್ತೀನಿ. ಅದು 1.6 ಲೀಟರ್ ಡೀಸೆಲ್ ಇಂಜಿನ್. ಹೌದು. ಓಕೆ ನೋಡಿ, ಜಸ್ಟ್ 5,75,000ಕ್ಕೆ. ಹೌದಣ್ಣ. ಓಕೆ ಸರ್. ಸರ್ ಇನೋವಾ ಇದೆ ಸರ್. ಸರ್ ಇನೋವಾ ತುಂಬಾ ಡಿಮಾಂಡೇಬಲ್ ಗಾಡಿ. 2016 ಮಾಡಲ್ 2016 ಮಾಡಲ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ. 1,17,000 ಹೊಡೈತೆ. GX ವೇರಿಯಂಟ್ 8 ಸೀಟರ್ ಬರುತ್ತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಏರ್ ಬ್ಯಾಗ್ ಬರುತ್ತೆ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ಗಾಡಿ ಮಾತ್ರ ಸಖತ್ತಾಗಿದೆ, ಮಾತಾಡಂಗಿಲ್ಲ ಅಣ್ಣ. ಎಷ್ಟಾಗತ್ತೆ ಬೇಗ ಬನ್ನಿ, ಗಾಡಿ ತೊಗೊಂಡು ಹೋಗ್ತಾರೆ. ಅದು ತುಂಬಾ ಕಡಿಮೆ ಸಿಗೋದು ಇನೋವಾ ವೈಟ್ ಕಲರಲ್ಲಿ. ನನ್ನ ಹತ್ರ ಐತೆ. ಎಷ್ಟಾಗತ್ತೆ ಬೇಗ ಬನ್ನಿ. GS ಕಾರ್ ಒಳಗೆ ತೋರಿಸ್ಬಿಡೋಣ ಬೋರ್ಡ್ ಒಂದ್ಸಲಿ. GS ಕಾರ್ ಒಳಗೆ ಬನ್ನಿ, ನಾನು ಕೊಡ್ತೀನಿ. 2016 ಮಾಡಲು. ಎಷ್ಟಿದೆ ಸರ್? ಸರ್ 9,25,000 9,25,000ಗೆ ಕೊಡ್ತೀನಿ. ಎಷ್ಟಾಗತ್ತೆ ಬೇಗ ಬನ್ನಿ. GS ಕಾರ್ ಒಳಗೆ ತೊಗೊಂಡು ಹೋಗ್ತಾರೆ. ಓಕೆ, ನಿಮಗೆ 9,25,000ಗೆ ನಿಮ್ಗೆ ಒಂದು ಇನೋವಾ ಸಿಗ್ತದೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು SX4 ಇದೆ ಸರ್. ಸರ್ ಜಸ್ಟ್ ಬಂದಿರೋದು. ಟಚ್ ಅಪ್ ಪಾಲಿಶ್ ಎಲ್ಲ ಮಾಡಿದೀವಿ, ಬಟ್ ಒಂದ್ಸಲಿ ವಾಷಿಂಗ್ ಮಾಡಬೇಕು. ಗಾಡಿ ಎಲ್ಲ ನಿಂತಿ ಆಚೆ ಈ ತರ ಕಾಣ್ತಾ ಇರೋದು. ಮದುವೆ ಹುಡುಗಿ ತರ ಮಾಡ್ಕೊಡ್ತೀವಿ. ಚಿಕನ್ ಲಾಲಿಪಾಪ್ ತರ ಐತೆ ಗಾಡಿ. ಓಕೆ, 2007 ಮಾಡಲ್ ಮಾರುತಿ ಸುಜುಕಿ SX4 2007 ಮಾಡಲ್ ಸೆಕೆಂಡ್ ಓನರ್. ಓಡಿರೋದು 70,000 ಚಿಲ್ಲರೆ. ಸರ್ ಆಸ್ ಇಟ್ ಈಸ್ ಕೊಟ್ಬಿಡ್ತೀನಿ ಸರ್, ಹಿಂಗೆ ಕೊಟ್ಬಿಡ್ತೀನಿ. ಒಳ್ಳೆ ಆಫರ್ ಅಲ್ಲಿ ಪ್ರೈಸ್ ಅಲ್ಲಿ ಕೊಡ್ತೀನಿ. ZXi ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಮ್ಯಾಗ್ವಿಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಲೋನ್ ಈ ಗಾಡಿಗೆ ಆಗಲ್ಲ ಸರ್. 1,75,000 ಕೊಡಿ, ಗಾಡಿ ಮನೆಗೆ ತೊಗೊಂಡೋಗ್ತಾರೆ ಸರ್. ಸೊ 2007 ಮಾಡಲ್ 2007 ಮಾಡಲ್ SX4 ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ 2 ಲಕ್ಷದಿಂದ ಕಡಿಮೆ ಕೊಡಲ್ಲ. 175 ತಗೊಳ್ಳಿ, ಗಾಡಿ ಮನೆಗೆ ತೊಗೊಂಡು ಹೋಗ್ತಾರೆ ಅಷ್ಟೇ. ಮುಂದೆ ಒಂದು ಇಂಡಿಕಾ ಮಾನ್ಸಾ ಇದೆ ಸರ್. ಸರ್ ಇಂಡಿಗೋ ಮಾನ್ಸಾ ಈ ತರ ಕಾಣ್ತಾರೆ ವೀಕ್ಷಕರೇ.
ಗಾಡಿ ಇದು ಮೇನ್ ರೋಡಲ್ಲಿ ನಿಲ್ಸಿ ಈ ಥರ ಆಗಿರೋದು, ಮದುವೆ ಹುಡುಗಿ ಥರ ಮಾಡ್ಕೊಡ್ತೀನಿ. ಬರೀ ಒಂದು ವಾಷಿಂಗ್ ಮಾಡಬೇಕು, ಪಾಲಿಶ್ ಗಿಲಿಶ್ ಎಲ್ಲ ಆಗಿತ್ತು. ಒಂದ್ಸಲಿ ಈ ಥರ ನೋಡ್ತಾ ಇದ್ರೆ ಒಂದ್ಸಲಿ ಟೆಸ್ಟ್ ಡ್ರೈವ್ ಹೊಡೀರಿ, ಆಮೇಲೆ ಡೆಲಿವರಿ ಟೈಮ್ ಗಾಡಿ ನೀವು ಮುಖ ಕಾಣುತ್ತೆ ಆ ಥರ ಮಾಡ್ಕೊಡ್ತೀನಿ. ಇದು ನಿಮಗೆ ಚಿಕನ್ ಮಂಚೂರಿಯನ್ ಥರ ಐತೆ ಗಾಡಿ. 2010 ಮಾಡಲ್, 2010 ಮಾಡಲ್, ಡೀಸೆಲ್, ಸೆಕೆಂಡ್ ಓನರ್, 1,13,000 ಓಡೈತೆ. 20-22 ಆರಾಮಾಗಿ ಮೈಲೇಜ್ ಕೊಡುತ್ತೆ. ಕಡಿಮೆ ಬಜೆಟಲ್ಲಿ ಒಂದು ಗಾಡಿ ಬೇಕಂದ್ರೆ GS ಕಾರ್ ಒಳಗೆ ಬನ್ನಿ, ಟಾಟಾ ಮಾನ್ಸಾ ಇದೆ ನನ್ನ ಹತ್ರ. ಲೋನ್ ಫೆಸಿಲಿಟಿ ಈ ಗಾಡಿಗೆ ಇಲ್ಲ. ಬರೀ 1,85,000 ಕೊಡಿ. 1,85,000. 1,85,000 ಟಾಟಾ ಮಾನ್ಸಾ ಡೀಸೆಲ್, ಸೆಕೆಂಡ್ ಓನರ್, 2010 ಮಾಡಲ್. ಎಷ್ಟಾಗುತ್ತೆ ಬೇಗ ಬನ್ನಿ ತಗೊಂಡೋಗಿ. ಆಸ್ ಇಟ್ ಇಸ್ ಕಂಡೀಷನ್ ಅಲ್ಲ ತಾನೆ ಸರ್? ಆಸ್ ಇಟ್ ಇಸ್ ಅದೇ ಬರ್ತಾ ಇದ್ದೀನಿ. ಮತ್ತೊಂದ್ಸಲಿ ವಾಷಿಂಗ್ ಪಾಲಿಶ್ ಎಲ್ಲ ಮಾಡಿ ಕೊಡ್ತೀನಿ. FC ಲ್ಯಾಬ್ಸ್ ಆಗಿರ್ತದೆ, FC ನಾನು ರೆಡಿ ಮಾಡ್ಕೊಡ್ತೀನಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹುಂಡೈ ವರ್ನಾ SX ಇದೆ ಸರ್. ವರ್ನಾ ಕೂಡ ಇದು ಕೂಡ ಬಂದು ಪಾಲಿಶ್ ಎಲ್ಲ ಆಗಿತ್ತು, ಬಟ್ ಏನ್ ಮಾಡ್ತೀರಾ, ಜಾಗ ಇಲ್ಲ ಅಂತ ಹಾಕಿದ್ದೀವಿ. ಒಂದ್ಸಲಿ ರಬ್ಬಿಂಗ್ ಪಾಲಿಶ್ ಎಲ್ಲ ಮಾಡಿ ಕೊಡ್ತೀವಿ. ಮದುವೆ ಹುಡುಗಿ ತರ ಮಾಡಿ ಕೊಡೋ ಜವಾಬ್ದಾರಿ ನಂದು. ಡೆಲಿವರಿ ಟೈಮ್ ಮಾಡಿ ಕೊಡ್ತೀನಿ. 2012 ಮಾಡಲ್, 2012 ಮಾಡಲ್ ಹುಂಡೈ ವರ್ನಾ ಫ್ಲೂಡಿಕ್ SX ವೇರಿಯಂಟ್, 4 ಮ್ಯಾಗ್ವಿಲ್ ಇದೆ. ಮೇಲೇನು ನಿಮಗೆ PPF ಮಾಡವ್ರೆ. ಸೆಕೆಂಡ್ ಓನರು, 1,44,000 ಓಡಿರೋದು ರೆಕಾರ್ಡೆಡ್ ಡೀಸೆಲ್ ಗಾಡಿ. ಸಖತ್ತಾಗಿದೆ, ಮಾತಾಡಂಗಿಲ್ಲ ಗಾಡಿ ಬಗ್ಗೆ. ಎಲ್ಲಿ ತೋರಿಸ್ಕೊಂತೀರಾ ತೋರಿಸ್ಕೊಡಿ. ಇದು ಕಲರು ಮಿಸ್ ಮ್ಯಾಚ್ ಇದೆ, ಓಪನ್ ಆಗಿ ಹೇಳ್ತಾ ಇದ್ದೀನಿ. ಇದು ಬೇಕಾದ್ರೆ ನಿಮಗೆ ಆಸ್ ಇಟ್ ಇಟ್ ತೋರ್ತಾ ಇರೋದು. ಒಂದ್ಸಲಿ ಮಾಡ್ಕೊಡಿ ಅಂದ್ರೆ ಅದನ್ನು ಮಾಡ್ಕೊಡ್ಬಿಡ್ತೀನಿ. ಓಕೆ, ಸೊ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಬಿಸ್ನೆಸ್, ಎಲ್ಲ ಓಪನ್ ಆಗಿ ಕರೆಕ್ಟಾಗಿ ಹೇಳ್ಬಿಡ್ತೀನಿ. ಇದು ಆಕ್ಚುಲಿ ನಾನು ಟಚ್ ಅಪ್ ಪಾಲಿಶು ಮಾಡಿಲ್ಲ, ವಾಷಿಂಗ್ ಮಾಡಿದ್ದೆ. ಓಕೆ, ಇದು ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತೀನಿ. ಓಕೆ, ಸೊ ಅದು ಖರ್ಚು ನಂದೆ. ಓಕೆ, ಅದು ಕೂಡ ಒಳ್ಳೆ ಆಫರಲ್ಲಿ ಕೊಡ್ತೀನಿ ಸರ್. ಇದು 2012 ಮಾಡಲ್ ವರ್ನಾ ಫ್ಲೂಡಿಕ್, ಬರೀ 3,75,000 ಕೊಡ್ತೀನಿ. ಫ್ಲೂಡಿಕ್ಕು ಸರ್? ಇದು ಫ್ಲೂಡಿಕ್ 2012 ಮಾಡಲ್ ಗಾಡಿ ಮಾತ್ರ ಚೆನ್ನಾಗಿದೆ. 1,45,000 ಹೊಡಿದೆ. 3,75,000, 3,75,000 ಕೊಡಿ ಗಾಡಿ ಮನೆ ತವ ಇರೋದು. ಸೊ ವೋಕ್ಸ್ ವ್ಯಾಗನ್ ಪೋಲೋ ಇದೆ ಸರ್? ಸರ್, ಒಂದು ಆರೆಂಜ್ ಕ್ಯಾಂಡಿ ಅಂತ ಹೇಳ್ಬೋದು. ಡೀಸೆಲ್ ಗಾಡಿ, 20 ಆರಾಮಾಗಿ ಮೈಲೇಜ್ ಕೊಡುತ್ತೆ. 1.6, 2015 ಮಾಡಲ್, 2015 ಮಾಡಲ್, ಸೆಕೆಂಡ್ ಓನರ್, 67,000 ಓಡೈತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಐತೆ. ಗಾಡಿ ಮಾತ್ರ ತುಂಬ ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ ಥರ ಐತೆ ಸರ್ ಗಾಡಿ. ಏನು ಮಾತಾಡೋಂಗಿಲ್ಲ. ಒಂದ್ಸಲಿ ಬಂದು ಗಾಡಿ ನೋಡಿ, ಎಲ್ಲಿ ತೋರಿಸ್ತೀರಾ ತೋರಿಸ್ಕೊಳ್ಳಿ, ಆಮೇಲೆ ತೊಗೊಳ್ಳಿ ಬೇಕಾದ್ರೆ. ಓಕೆ, ಸೊ ಹೇಳಿಲ್ಲ, ನಾನು ತಗೊಂಡೆ, ಅವೆಲ್ಲ ಸ್ಟೋರಿ ಬೇಡ. ಟ್ರಾನ್ಸ್ಪರೆಂಟ್ ಇರ್ಬೇಕು ಬಿಸ್ನೆಸ್. ಗಾಡಿ ಇಲ್ಲ ಐತೆ, ಇಷ್ಟ ಆದ್ರೆ ತಗೊಳ್ಳಿ, ಇಲ್ಲ ತೋರ್ಸಾ, ಯಾರು ತೋರಿಸ್ತೀರಾ ತೋರ್ಸಾದ್ಮೇಲೆ ತಗೊಳ್ಳಿ. ಬೆಸ್ಟ್. ಅದು ಗಾಡಿ ಚಂದಿ ತರ ಇದೆ. ಪ್ರೈಸು ಸರ್ 15 ಮಾಡಲು 5 ಲಕ್ಷ ಒಂದೇ ಬೆಲೆ ಕೊಟ್ಬಿಡ್ತೀನಿ. ಚಾಲೆಂಜ್ ಯಾರು ಕೊಡಲ್ಲ. 15 ಮಾಡಲ್ ಗಾಡಿ ಸರ್? ಹೌದು ಸರ್. ಹೈಲೈನ್ ಸರ್? ಖಂಡಿತ 100%. 1.6 ಹೈಲೈನ್, ಮ್ಯಾಗ್ವಿಲ್, ಏರ್ಬ್ಯಾಗ್ ಎಲ್ಲ ಬರುತ್ತೆ. ಡೀಸೆಲ್ ಗಾಡಿ, ಸೆಕೆಂಡ್ ಓನರ್. ನಿಮಗೆ ಲೋನ್ ನನ್ನ ಪ್ರಕಾರ ಆಲ್ಮೋಸ್ಟ್ ಆಗ್ಬಿಡುತ್ತೆ. ಹೌದು, ಬಟ್ ಪ್ರೊಫೈಲ್ ಮೇಲೆ ಡಿಪೆಂಡ್. ಏನು ಜಾಸ್ತಿ ಅಂದರೆ ಕಡಿಮೆ ಅಂದ್ರೂ ಒಂದು 50-60,000 ಅರೇಂಜ್ ಮಾಡಬೇಕಾಗಿರ್ತದೆ. ಒಂದ್ಸಲಿ ಬಂದು ಗಾಡಿ ನೋಡಿ, ಬುಕ್ ಮಾಡಿ, ಲೋನ್ ಓದ್ತೀರಾ, ಎಷ್ಟಾಗತ್ತೆ ಅಷ್ಟು ಮಾಡಿಕೊಡ್ತೀನಿ. ಬೇಗ ಬಂದು ತೊಗೊಂಡೋಗಿ 5 ಲಕ್ಷ ಒಂದೇ ಬೆಲೆ ಕೊಡ್ತೀನಿ, ಬನ್ನಿ.